ಅರ್ಜುನನಿಗೆ ಪಾಶುಪತಾಸ್ತ್ರ ಹೇಗೆ ಸಿಕ್ತೋ ಗೊತ್ತಾ? ಪಾಶುಪತಾಸ್ತ್ರಕ್ಕಾಗಿ ಶಿವನ ಕುರಿತು ತಪಸ್ಸು ಮಾಡಲು ಅರ್ಜುನ ದ್ವೈತವನದಿಂದ ಹಿಮಾಲಯ ಪರ್ವತಗಳಲ್ಲಿರುವ ಗಂಧಮಾದನ ಪರ್ವತವನ್ನು ದಾಟಿ ಇಂದ್ರಕೀಲಾದಿ ಪರ್ವತವನ್ನು ಸೇರಿ ತಪಸ್ಸನ್ನು ಪ್ರಾರಂಭಿಸುತ್ತಾನೆ. ಮೊದಲು 3 ದಿನಗಳಿಗೆ ಒಂದು ಬಾರಿ ಹಣ್ಣು ಕಾಯಿಗಳನ್ನು ತಿಂತಾನೆ. ನಂತರ 6 ದಿನಗಳಿಗೆ ಒಂದು ಬಾರಿ ತಿಂತಾನೆ. ನಂತರ 15 ದಿನಕ್ಕೊಮ್ಮೆ ತಿಂತಾನೆ. ಹೀಗೆ 6 ತಿಂಗಳ ನಂತರ ಬರೀ ಗಾಳಿಯನ್ನು ಸೇವಿಸಿ ಒಂದು ಕಾಲಿನ ಮೇಲೆ ನಿಂತು ಕೈ ಎರಡನ್ನು ಮೇಲೆತ್ತಿ ಘೋರ ತಪಸ್ಸನ್ನು ಮಾಡ್ತಾನೆ. ಹೀಗೆ ಒಂದು ದಿನ ಅರ್ಜುನ ತಪಸ್ಸು ಮಾಡುತ್ತಿರುವಾಗ ಹಂದಿ ಒಂದು ಬಂದು ಅರ್ಜುನನ ತಪಸ್ಸನ್ನು ಭಂಗ ಮಾಡುತ್ತೆ. ಆಗ ಅರ್ಜುನ ಬಾಣದಿಂದ ಹಂದಿಗೆ ಹೊಡಿತಾನೆ. ಆಗ ಅಲ್ಲಿಗೆ ಒಬ್ಬ ಬೇಟೆಗಾರ ಬರ್ತಾನೆ. ಅವರ ಮಧ್ಯೆ ಮಾತು ಬೆಳೆದು ಅರ್ಜುನ ಬೇಟೆಗಾರನ ಮೇಲೆ ಬಾಣಗಳನ್ನು ಹಾಕ್ತಾನೆ. ಬಾಣಗಳು ಮಾಯ ಆಗುತ್ತೆ. ನಂತರ ಗಾಂಡೀವ ಧನಸ್ಸು ಎಲ್ಲ ಮಾಯವಾಗುತ್ತೆ. ಆಗ ಅರ್ಜುನ ಮತ್ತು ಬೇಟೆಗಾರನ ಮಧ್ಯೆ ದ್ವಂದ್ವ ಯುದ್ಧ ನಡೆಯುತ್ತೆ. ಅಲ್ಲಿ ಅರ್ಜುನ ಸೋತು ಬಿದ್ದೋಗುತ್ತಾನೆ. ಆಗ ಶಿವ ಪಾರ್ವತಿ ಸಮೇತ ಪ್ರತ್ಯಕ್ಷನಾಗಿ ಅರ್ಜುನನಿಗೆ ಮಹಾಶಕ್ತಿಶಾಲಿ ಪಾಶುಪತಾಸ್ತ್ರವನ್ನು ಕೊಡ್ತಾನೆ.